ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ವಿಶೇಷವಾದ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಏನು ಅಂತ ನಿಮ್ಗೆ ತಿಳ್ಕೊಳಕ್ಕೆ ಆಸೆನಾ? ಸರ್ಪ್ರೈಸ್ ಆಗಿದೆ, ಬನ್ನಿ ಎಲ್ಲರೂ ನೋಡುವಂತ್ರಿ. ಬಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಸಖತ್ ಕಾಮಿಡಿ ಆಗಿದೆ, ತುಂಬ ಚೆನ್ನಾಗಿದೆ ವಿಡಿಯೋ ಅಂತ ಹೇಳಬಲ್ಲೆ. ಬಸ್ ಸ್ಪೆಷಲ್ ಗೆಸ್ಟ್ ಮನೆಗೆ ಹೋಗ್ತಿದ್ದೀನಿ. ಯಾರು ಅಂತ ತಿಳ್ಕೊಬೇಕಂತ ತುಂಬ ಆಸೆ ಅಲ್ವಾ ನಿಮಗೂ? ಬನ್ನಿ ಹಾಗಾದರೆ ಹೋಗುವ, ಓಕೆನಾ? ನಾನಂತೂ ಫುಲ್ಲು ಕ್ಯೂರಿಯಾಸಿಟಿಗಿದ್ದೀನಿ, ನೀವು ಸಹ ಅಷ್ಟೇ ಕ್ಯೂರಿಯಾಸಿಟಿಲಿರಿ. ವಿಡಿಯೋ ಫುಲ್ ಎಂಜಾಯ್ ಮಾಡೋಂತ್ರಿ, ಓಕೆನಾ? ಶಾಲ್ ಐ ಸ್ಟಾರ್ಟ್ ದ ವ್ಲಾಗ್? ಮನೆಗೆ ಹೋಗ್ತಿದ್ದೀನಿ, ಅದು ಯಾವ ಸ್ಪೆಷಲ್ ಗೆಸ್ಟ್ ಅಂತೇಳಿ ನೀವು ಥಿಂಕ್ ಮಾಡ್ತಾ ಇರಿ, ಓಕೆ? ಬನ್ನಿ ಹೋಗುವ ಅವ್ರ ಮನೆಗೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಹೇಗೆಲ್ಲ ಪೋಟ್ಸ್ ತಯಾರಿ ಹೇಗಿದೆ, ಹಾಗೆ ನಮ್ಮ ಅಮ್ಮನ ಗೊಂಬೆ ಹೇಗಿದೆ ನೋಡಿ, ಕ್ಯೂಟಾಗಿ ಒಳಗೆ ಮುದ್ದಾಗಿದೆ ಅಲ್ವಾ, ಕ್ಯೂಟ್ ಗೊಂಬೆ. ಸಖತ್ ಕಾಮಿಡಿ ವಿಡಿಯೋ, ಫುಲ್ ಎಂಜಾಯ್ಮೆಂಟ್. ಯಾರು ಅಂತ ಹೇಳ್ತೀರಾ? ನಮ್ಮ ವೈಟಿ ಎಲ್ಲಿ ಖಾಲಿ ಮಡಿಕೆ ಅಂತ ಹೆಸರಾಗಿರುವ ಖಾಲಿ ಮಡಿಕೆ ಅಂತ ತಲೆಯಲ್ಲಿ ತುಂಬ ವಿಷಯಗಳನ್ನ ತುಂಬಿಕೊಂಡಿರೋ ವಿಶ್ವಶಿಲ್ಪಿ ಅಂತ ನಮ್ಮ ವಿಶ್ವಣ್ಣನ ಮನೆಗೆ ಬಂದಿದ್ದೀವಿ. ಹಾಯ್ ಎವ್ರಿವನ್, ಹಾಯ್ ಹಾಯ್ ಹಾಯ್. ಅಳಪಜಿ ಕಾಣ್ತಲ್ಲ, ಮೇಲಿಡಿರಿ. ನೀವು ಕಾಣ್ಬೇಕು. ಹಾಯ್ ಮೇಲೆತ್ತಿ ಕೈನ. ಹಾಯ್ ನಮ್ಮ ಅಪ್ಪಾಜಿ ನೋಡಿ, ಸಿನಿಮಾ ಆಕ್ಟರ್ ಅಂತೆ, ಸೂಪರ್ ಆಕ್ಟರ್ ಅಂತೆ ಅವರು. ನಮಗೆ ನಿಮ್ಮ ನೋಡೋ ಭಾಗ್ಯ ಯಾವಾಗ ಯಾವಾಗ ಬರ್ತೀರಾ ಹೇಳಿ ಹೇಳಿ ಹೇಳಿ. ಎಲ್ಲ ಸಾಯಂಕಾಲ ಬರ್ರಿ ಅಂತ. ಎಲ್ರು ಸಾಯಂಕಾಲ ಸಾಯಂಕಾಲ ಬರ್ರಿ, ಅದಕ್ಕೆ ಕರೀತಿದ್ದಾರೆ ನೋಡಿ. ಎಲ್ಲ ಸಾಯಂಕಾಲ ಬರ್ರಿ ಅಕ್ಕ, ಎಲ್ರು ಬರ್ಬೇಕಂತೆ. 6 ಗಂಟೆ ಸುಮಾರು ಬರ್ರಿ. ಹೊಟ್ಟೆ ಉರಿ ಏನಿಲ್ಲಪ್ಪ, ದುರ್ಗ ದಾವಣಗೆರೆ 1 ಅವರ್ ಎಲ್ಲ ನೆನ್ಸ್ಕೊಂಡ್ರೆ ನಾಳೆ ಬರ್ತೀವಿ ಅಷ್ಟೇ. ನಾಳೆ ಬೇಡ ಅಂತ ಇವತ್ತೇ ಬನ್ನಿ ಎಲ್ರು, ಈವ್ನಿಂಗೇ ಬನ್ನಿ ಎಲ್ರು. ನನ್ನ ಸೊಸೆ ರಾಣಿ ಇವಳು. ಹಾಯ್ ಮಾಡು ಎಲ್ರಿಗೂ, ಹಾಯ್. ಇಲ್ಲಿ ಹಾಯ್ ಮಾಡು. ಅಣ್ಣಪ್ಪಾಜಿ ಅವರು ಇವರು. ಇಲ್ಲ, ನಂದು ಇದು ಕ್ಲಿಯರ್ ಇದೆ, ಇದು ವಿಡಿಯೋಕ್ಕೆ, ಲಾಂಗ್ ವಿಡಿಯೋಕ್ಕೆ. ಖುಷಿ ಆಗುತ್ತೆ ಎಲ್ರಿಗೂ. ನಮ್ಮ ವಿಶ್ವಣ್ಣ ಫಿಲಮ್ ಡೈಲಾಗ್ ಚೆನ್ನಾಗಿ ಹೊಡಿತಿದ್ರು, ಬಟ್ ಟಿ ವಿ ಸೌಂಡ್ ಆನ್ ಆಗಿದ್ದಕ್ಕೆ ನಾನು ಅದನ್ನು ಮ್ಯೂಟ್ ಇಡಬೇಕಾಯ್ತು, ಸೊ ಮಿಸ್ ಆಯಿತು. ನೋಡಿ ನಮ್ಮ ವಿಶ್ವಣ್ಣ ಚೆನ್ನಾಗಿ ಮೆಹಂದಿ ಹಾಕ್ತಿದ್ದಾರೆ. ಅವರು ನಾನು ಕುತ್ಕೊಂಡಾಗ ಅವರಾಗೆ ಕರೆದ್ಬಿಟ್ಟು, ತಾಯಿ ಮೆಹಂದಿ ಹಾಕ್ತೀನಿ ಅಂತ ಹೇಳಿದರು. ನಂಗೆ ತುಂಬ ಖುಷಿ ಆಯಿತು. ಅಣ್ಣನ ಒಂದು ಪ್ರೀತಿ ನಂಗೆ ತುಂಬ ಚೆನ್ನಾಗಿ ಸಿಕ್ತು. ಥ್ಯಾಂಕ್ ಯು ವಿಶ್ವಣ್ಣ, ತುಂಬ ನಿಮಗೆ ನಾನು ಕೃತಜ್ಞತಳಾಗಿರ್ತೀನಿ. ನಮ್ಮ ವಿಶ್ವಣ್ಣನ ಪ್ರೀತಿ ಸಮುದ್ರಕ್ಕಿಂತನೂ ಹೆಚ್ಚು, ಸಮುದ್ರದ ಅಲೆಗಳು ಇರ್ತಾವಲ್ಲ, ಆ ಅಲೆಗಳಿಗಿಂತ ಹೆಚ್ಚಾದ ಪ್ರೀತಿ ನಮ್ಮ ವಿಶ್ವಣ್ಣ. ಅದರಷ್ಟು ಆಳದಷ್ಟೇ ಪ್ರೀತಿ, ಅಷ್ಟೇ ಒಂದು ಅಜ್ಜಿ ಕಟ್ಟಿದ್ದಾರೆ, ಅಷ್ಟೇ ತೂಕವಾದ ಒಂದು ವ್ಯಕ್ತಿತ್ವ ಅವ್ರದ್ದು ಅಂತಲೂ ಹೇಳ್ಬೋದು. ಬಟ್ ಅವ್ರು ಖಾಲಿ ಮಡಿಕೆ ಅಂತ ಹೇಳ್ಕೊತಾರೆ. ಬಗ್ಗಿ ಹೊಡಿ, ಕಸ ಹೊಡಿ. ನೋಡಿ ಅಮ್ಮ ಹೇಳ್ತಾ ಇದಾರೆ, ನೋಡು ಬಗ್ಗಿ ಕಸ ಹೊಡಿ ಅಂತ ಹೇಳಿ, ನೀಟಾಗೆ ಹೊಡಿ. ಇನ್ನು ಬಗ್ಗು, ಸೊಂಟ ಬಗ್ಗಿಸ್ಬೇಕತ್ತ, ಬಗ್ಸು ಬಗ್ಸು ಬಗ್ಸು, ಕಸ ನೀಟಾಗಿ ಹೊಡಿ. ಮಗಳು ಕಸ ಹೊಡಿತಿದ್ದಾಳೆ. ಮುದ್ದಿನ ಮಗಳು ಹಾಯ್ ಹೇಳು, ಸಿಟ್ಟು ಮಾಡ್ಕೊಬೇಡ ಮಗಳೇ. ಹೀಗೆ ಸಾಯಂಕಾಲ ಆಯಿತು, ಗೆಸ್ಟ್ ಎಲ್ಲ ಬಂದರು. ಅವರ ಉಪನಯನದ ಆರತಿಗೆ ಎಲ್ಲ ತಯಾರಿ ನಡೀತಾ ಇತ್ತು. ಹಾಗೆ ಇಲ್ಲಿ ಏನೇ ಒಂದು ಮಾತುಕತೆಗಳು ನಡೆದ್ರು ಅಥವಾ ಏನೇ ಒಂದು ಸಂಭಾಷಣೆ ನಡೆದ್ರು, ಅದು ಕೇವಲ ತಮಾಷೆಯಾಗಿ ಇರುತ್ತೆ ಹೊರತು ಯಾವುದೇ ಒಂದು ಸೀರಿಯಸ್ ಆಗಿ ಇರೋದಿಲ್ಲ. ಹಾಗೆ ನಾವು ಯಾರನ್ನೇ ಒಂದು ಇದರಲ್ಲಿ ದೂರ್ತನೂ ಇಲ್ಲ, ಖುಷಿಯಾಗಿದೆ, ತಮಾಷೆಯಾಗಿದೆ. ತುಂಬ ಖುಷಿಯಾಯಿತು ಇಲ್ಲಿಂದು ಫಂಕ್ಷನ್ ನೋಡಿಬಿಟ್ಟು ನಮಗೆ. ಹಾಗೆ ತುಂಬ ಚೆನ್ನಾಗೇ ತಯಾರಿ ಮಾಡಿದರು ಉಪನಯನನ, ತುಂಬ ಸಂಪ್ರದಾಯವಾಗಿ ತುಂಬ ಚೆನ್ನಾಗಿ ಮಾಡಿದರು. ಮನೇಲಿ ಒಂದು ಆರತಿನ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಮೂಡಿ ಬಂತು ಅವರ ನಮ್ಮ ಅಳಿಯಂದ್ರ ಆರತಿ ಕಾರ್ಯಕ್ರಮ.
ಒಂದು ಕ್ಲಿಪ್ಪಿಂಗ್ಸ್ನ ನಾನು ಮ್ಯೂಟ್ ಮಾಡಿದ್ದೆ, ಯಾಕಂದರೆ ಅಲ್ಲಿ ಮೊಬೈಲ್ ಸೌಂಡ್ ಆಗಿರ್ಬೋದು, ಟಿ ವಿ ಸೌಂಡು, ಸಾಂಗ್ಸ್ ಎಲ್ಲ ಇತ್ತಪ್ಪ, ಕಾಪಿರೈಟ್ ಬರುತ್ತಂತೆ. ನಾನೇ ಸೈಲೆಂಟ್ ಮಾಡಿದ್ದೆ, ಹಾಗಾಗಿ ಕ್ಲಿಪ್ಪಿಂಗ್ಸ್ ಮ್ಯೂಟ್ ಆಗಿದೆ. ಬಟ್ ಮುಂದೆ ಏನೋ ತುಂಬ ಚೆನ್ನಾಗಿದೆ ಕಾಮಿಡಿ, ಕೇಳಿ ಎಲ್ಲರೂ ಸ್ಕಿಪ್ ಮಾಡಿಬಿಡಿ. ಓಕೆ, ಕಟಿಂಗ್ ಮಾಡ್ತಾನಿದ್ದು ಟೀ ಕೊಟ್ಟು ಪಾಪ ನಮ್ದೇನು ನಾವಿಬ್ಲ ಕೊಡ್ಕೋಬೇಕ ಯಾಕ ಏನ್ ನಮ್ದು ಆಗೈತವ ಇನ್ನು ಮುಂದಿನ ವರ್ಷಕ್ಕೆ 25 ವರ್ಷ ನಮ್ಮ ಮನೆಯವ್ರ ಟಿವಿ ಸ್ವಿಚ್ ಹಾಕಂಡೆ ಬಿಟ್ಟಿರ ಬರ್ಲಿಲ್ಲ. ಫೋನ್ ಮಾಡಿದ್ದೆ ಇಲ್ಲಿಂದ ಅಂತೂ ವಿಡಿಯೋ ಕಾಮಿಡಿ ಆಗಿದೆ. ಇಲ್ಲೂ ಒಂದು ಸ್ವಲ್ಪ ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಮೂಮೆಂಟ್ನು ಕೇಳ್ಬಿಟ್ಟು ಎಂಜಾಯ್ ಮಾಡಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕೃಷ್ಣಣ್ಣ ಅಂತ ಕೇಳಿ ನೀವು ಎಂಜಾಯ್ ಮಾಡಿ. ಸರ್ವಮಂಗಳ ಮಂಗಲ ಅಷ್ಟೇ. ಅದೇ 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 ಏ ನೀವು ತೆಗಿರಿ ಅಚ್ಚು, ಅಮ್ಮ ನೀನ್ ತೆಗ್ರಿ, ಅದು ಟೇಬಲ್ ಇದನ್ನ ತೆಗಿ ಮನೆ. ಅವ್ರು ಹೇಳಿ, ಅವ್ರ ಹೆಂಡತಿ ಹೆಸರು ಅವಳು ಹೇಳಿ, ತೆಗಿ ಬೇಗ. ಹೌದು ಹೌದು, ಯೂಟ್ಯೂಬ್ನಾಗ ಯಾವ್ದೋ ಒಂದು ಹೇಳ್ತೀವಿ ರವಿ ಯಾವ್ದೋ ಹೇಳ್ತೀಯ ಅಗ್ಗದಂಗ ಬಿಗದಾಳ ನನ್ನ ಹೆಂಡತಿ ಅನುಪೂರ್ಣ. ಖಾಲಿ ಬಿಡ್ವಾ ದಾಸಪುರ ನೀವು ಕೊಳ್ಳಗೊಂದ್ ದಾರ ಹಾಕೊಂಡು ಈ ನಡಿ ಪೂಜೆ ಮಾಡ್ಸ್ಕೊಳಕತ್ತೀರಿ ನೀವು. ನಮ್ ಗಿಟ ಬರಕ್ ಆಗ್ಲಿ ನಿಮ್ದು ಈಗ ಅರ್ಧ ಮದ್ವೆ ಆಗಿದೆ. ನಾಳೆ ನಾಡ್ದ ಮತ್ತಿಲ್ಲ ನಾನು ಹಂಗಾತು ಆಯ್ತಾ. ಕಂಕಣ ಕಟ್ಟಾಗೈತಿ, ಬಂಡಾರ ಹಚ್ಚಾಗೈತಿ, ಹಿಂದ್ಗಡೆ ಜುಟ್ ಬಿಟ್ಟಾಗೈತಿ. ನೀನ್ ಹಿಡ್ಕೊಂಡು ಅಭ್ಯಾಸ ಬರ್ಬೇಕಷ್ಟೇ ಆಯ್ತಾ. ಇನ್ನೇನಾರು ಇರ್ಲಿ, ನನಗೆ ಸ್ವಲ್ಪ ಭಾಳ ಬೆಲೆ ಕೊಡ್ರಿ ಆಯ್ತಾ. ದೊಡ್ಡನ ಮನೆಗೆ ದುಡ್ಡು ಹೇಳಕ್ಕ. ಆಮೇಲೆ ಒಟ್ಟು ಊಟ ಮಾಡ್ಕೊಂಡವ್ರಿ, ಹಂಗೆ ಹೋಗ್ಬೇಡ್ರಿ. ಏನಿಲ್ಲ, ನಾವು ಯೂಟ್ಯೂಬರ್ಸೇ, ಇನ್ನು ಏನು ತಗೊಂಡಿಲ್ಲ. ನಾವು ಯೂಟ್ಯೂಬರ್ ಅನ್ನಕ್ಕಿಂತ ಹೆಚ್ಚಾಗಿ ನಾವು ಆಚಾರ, ನಾವು ಕುಲ ಬಂದವ್ರೆ ಹೇಳಿ. ಆದ್ರೂ ನಾವು ಯೂಟ್ಯೂಬ್ನಾಗ ಇನ್ನು ಏನು ತಗೊಂಡಿಲ್ಲ. ನಮಗೆ ಪ್ರತಿಯೊಂದು ಸಹಕಾರ ಮಾಡಿರೋರು ನಮ್ಮ ಗುರುಗಳು ಅಂದ್ರೆ ನಮ್ಮ ವಿಶ್ವಣ್ಣರೇ. ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ನಾವ್ ಏನ್ ಯೂಟ್ಯೂಬ್ ಮಾಡಕ್ಕೆ ಯಾವ ರೀತಿ ವಿಡಿಯೋ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅದನ್ನೆಲ್ಲ ದಾರಿ ತೋರಿಸ್ಕೊಟ್ರೆ ನೀವ್ರೆ. ಆಮೇಲೆ ಅಂದ್ರೆ ಅಯ್ಯೋ ನೋಡಿಲಿ, ಇಲ್ಲಿ ನೋಡ್ರಿ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೊಗಳಿದ್ದಕ್ಕೆ ಅತ್ತಿಗೆ ಕೊಟ್ರೆ ಖುಷಿಯಾಗಿ ಇಸ್ಕೋಬೇಕು ನೀವು.
ನಾವು ದುಡ್ಡು ಕೊಡ್ಬೇಕು. ಇವತ್ತು ನೀರಿನ ಕಲೆಕ್ಷನ್ ಅಷ್ಟು ಕೊಟ್ಟ ಬಿಡು ನನಗೆ ನೀರಿನ ಕಲೆಕ್ಷನ್ ನೀರ್ ಹಾಕಿದಾನಲ್ಲ ಅದೇ ಗಿಫ್ಟ್ ನೀರ್ ಹಾಕಿದಾನಲ್ಲ ಏ, ನೀರಿನ ದುಡ್ಡು ಕೊಡ್ಬೇಕಪ್ಪ. ಅದೆಲ್ಲ ಇಲ್ಲ, function ಗೆ ಕೊಟ್ಟಿವಿ ಅಷ್ಟೇ. ನೀರೆರಡೆ ಬಾಕಿ ಖಾಲಿಯಾಗಿರೋದು ಅಲ್ಲಿಂದ ಇಲ್ಲಿಗೆ ಬಂದು ಅರ್ಧ ಗಂಟೆ ಕಾದಿನಿ. ಅವ್ರ ಹಿಂಗೆ ಕಟ್ತಾರ ನೀರಿನ ಕ್ಯಾನಿನ ದುಡ್ಡು ಯಾಕೆಂದ್ರೆ 100 ರೂಪಾಯಿ ಮೊಯ್ ಮಾಡ್ಬೇಕಲ್ಲ, ಸರಿ ನಮಗೆ ಹೋಗಿ ಮಾಡ್ಬೇಕಾಗಿರೋದು ನಮ್ಮ ಅಣ್ಣ ಮಾಡಿರೋ ಪಾಸ್ತಾ ಪಾಯಸ. ನೋಡಿ, ಇಷ್ಟ ತನಕ ಕಷ್ಟಪಟ್ಟು ಮಾಡೋಕ್ಕೆ ಯಾರೋ ಪಾಯಸ ಮಾಡ್ಕೊಂಡು ಕೊಟ್ಟಿದ್ದಾರೆ. ಪಾಸ್ತಾ ಪಾಯಸ ನೋಡ್ರಿ ಪಾಸ್ತಾ ಪಾಯಸ ನಮ್ಮ ವಿಶ್ವಣ್ಣ ಮಾಡಿರೋದು ಸ್ವೀಟ್. ಕುತ್ಕ ಓಹೋ ನೀನ ವಿಶ್ವಣ್ಣನ್ ಪಾಯಸ ಸೂಪರ್. ಹೌದೌದು. ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಅಣ್ಣರು ಅವಾಗ ಮನೇಲೂ ಅಡಿಗೆ ಮಾಡ್ತಾರೆ. ಸ್ವೀಟ್ ಐಟಮ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದನ್ನ ನಾನು ಇವ್ರ ಮನೇಲಿ ತಿಂತಾ ಇರೋದು 2ನೇ ಸಲ. ಲಾಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು, ಈಗೂ ಕೂಡ ತುಂಬಾ ಚೆನ್ನಾಗೈತಿ. ಯಾಕೆಂತ ನಮ್ಮ ತಮ್ಮರದು ಅರ್ಧ ಮದುವೆ ಮಾಡ್ತಾ ಇದ್ದಾರೆ. ಇವ್ರ ಅರ್ಧ ಮದುವೆ ಆಗಿರೋ ಭೂಪ್ರು ಏನೋ ಹೇಳಿದ್ರಲ್ಲ ಡೈಲಾಗ್, ಜುಟ್ಟ ಹಿಡಿಯೋರು ಬರ್ಬೇಕಷ್ಟೇ. ಇನ್ನು ನಮ್ಮ ಮನೆ ಜಗಳ ಆದ್ರೆ ಈ ಅಣ್ಣ ಬಂದ್ರೆ ಮುಗಿತ್ ನೋಡಿಪ್ಪ, ಏನಾದ್ರೂ ನಮ್ಮ ವಿಶ್ವಣ್ಣ ಅತ್ತಿಗೆ ಮಧ್ಯೆ ಜಗಳ ಬಂದ್ರೆ ಈ ಅಣ್ಣನ್ ಕರ್ಸಿದ್ರೆ ಎಲ್ಲ ಸಾಲ್ವಂತೆ. ನಿಮ್ಗೂ ಯಾರಾದ್ರೂ ಬೇರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ತಗೊಳ್ಳಿ. ಇಲ್ಲಿ ಅಣ್ಣ ಅಕ್ಕಿ ಅಂತ ಬಂದಿವಿ, ಪಂಚಾಯತಿ ಮಾಡ್ತೀವಿ. ಆದ್ರೆ ಪಂಚಾಯತಿ ಮಾಡಕ್ ಒಂದು ಪಂಚಾಯತಿಗೆ 10,000 ಆಗುತ್ತೆ. ನೋಡಿಪ್ಪ, ಯಾರಿಗಾದ್ರೂ ಮನೇಲಿ ಬೆಂಕಿ ಹತ್ತಿದ್ರೆ ಗಂಡ ಹೆಂಡತಿ ನಡುವೆ ಈ ಅಣ್ಣನ್ ಇದು ಮಾಡ್ಬಿಡಿ, ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕ್ಬಿಡ್ತೀವಿ. ಬೆಂಕಿ ಮಾತ್ರ ಜಾಸ್ತಿ ಮಾಡಲ್ಲ, ನಾನು ನೀರ್ ಹಾಕಿ ತಣ್ಣ ಮಾಡ್ತೀನಿ. ಅದಕ್ಕೆ ಅವನ ಹೆಸರು ವಾಟರ್ ಕೇಷ್ಟಪ್ಪ ಅಂತ. ಹೇಳಿ ಎಂತದ್ದು ವಾಟರ್ ಕೃಷ್ಣಪ್ಪ. ನೋಡಿ ನಮ್ಮ ವಿಶ್ವಣ್ಣ ಹೇಳ್ತಾವ್ರೆ. ಅವರೇ ಬರ್ತಾರೆ ಮನೆ ಒಳಗೆ. ಓ ಹಂಗೆ. ಆದ್ರೆ ಈ ಅಕ್ಕನ ಮೇಲೆ ಮಾತ್ರ ನನಗೆ ಬಹಳ ದ್ವೇಷ ಐತಿ. ಅಯ್ಯಪ್ಪ, ನಮ್ಮ ಅತ್ತಿಗೆ ಮೇಲೆ ಯಾಕಷ್ಟು ದ್ವೇಷ? ಈಗ ನಮ್ಮ ಅಣ್ಣ ಮನೆಗೆ ಅಂತ ನಾವು ಬಂದ್ರು ಕೂಡ ಬಂಡಿಗೆಟ್ಟೆ ಒಳಗೆ ಬರ್ತೀವಿ. ಅವ್ರೇನ್ ಕುತ್ಕಂತ ಹೇಳಲ್ಲ, ಬಂಡಿಗೆಟ್ಟೆ ಕುತ್ಕಂತೀವಿ. ಹೋಗು ಅಂತ ಹೇಳಲ್ಲ, ಬಂಡಿಗೆಟ್ಟೆ ಹೋಗ್ತೀವಿ. ಟೀ ಮಾಡಿಸ್ತೀವಿ ನಾವಾಗಿ ಹೇಳಿ. ಈಗ ಮರ್ಯಾದೆ ತೆಗಿಬಾರ್ದು ಅಂತ ನಾವು. ಏ ಹಾಕ್ತಿವಿ, ಅದಕ್ಕೆ ತೆಗಿತೀರತ್ತಿ. ಹತ್ರ ಹೋಗ ಮ್ಯಾಮ್, ಹಿಂಗ ಹತ್ರ ಹೋಗಿ ಕಂಕಣ ಕಟ್ತೀವಿ. ಇಲ್ಲಾಂದ್ರೆ ವಿಡಿಯೋ ಮಾಡಮ್ಮ ನಾವಿಲ್ಲೇ ಝೂಮ್ ಮಾಡ್ತೀವಿ. ಚುರುವಾಗಿದ್ದವ್ರಿಗೆ ಹೇಳ್ಬೋದು, ಈ ಕುಡುಕರಿಗೆ ಹೇಳಕ್ಕಾಗಲ್ಲ. ಒಂದ್ ಸ್ವಲ್ಪ ತೊಳ ಬರ್ಲಿಲ್ಲ, ಕಾಮಿಡಿ ಭಾಳ ಜೋರಿತ್ತು. ಅವ್ರು ನಮ್ಮ ಯಜಮಾನ್ರು ನಮಸ್ತೆ. ನಾವು ಯೂಟ್ಯೂಬರ್ ಅಂತ ಅವರು, ಅದಕ್ಕೆ ಎಷ್ಟು ಕಾಮಿಡಿ ನಡೆದಿದ್ದು. ಕೃಷ್ಣಪ್ಪ ನಾನು ಕೂದಲು ಯಾಕೆ ಉದ್ರೇವ ಅಂತ ಕೇಳಿದ್ರ. ಯಾಕೆ ಕುದುರಿತಾವ್ ಹೇಳು, ಏನಕ್ಕ ಯಾಕೆ ಕುದುರಿತಾವ್ ಹೇಳು. ಅಣ್ಣ ಬರೋಣ, ಹೊರ ಬರೋಣ. ಯಾಕೆ ಕುದುರಿತಾವ್ ಹೇಳು. ಅಂತಂದ್ರೆ ಅವ್ರನ್ನ ನಾವು ಬಹಳ ಸಣ್ಣ ಒಂದು 15 ವರ್ಷ 20 ವರ್ಷದಿಂದ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದ್ವು ಕೂದಲು, ನಮ್ಗಿಂತ ಜಾಸ್ತಿನೇ ಇದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಅದಾವ ಹಿಂಗೆ. ಈಗ ಅವ್ರು ಆ ಲೆವೆಲಿಗೆ ಮುಂದಕ್ಕೆ ಅವ್ರನ್ನ ಆ ಲೆವೆಲಿಗೆ ತಂದಿರೋ. ಅಯ್ಯೋ ದೇವರೇ, ನಮ್ಮ ಅತ್ತಿಗೆಗೆ ಅವರು ಗುರುವಾರ ಗಂಡ ಬೇಕು, ಭಾನುವಾರ ಗಂಡ ಬೇಕು, ಸೋಮವಾರ ಬೇಕು. ಯಾಕೆ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ, ಸಂಘ ಇದಾವ್, ಸಂಘ ಕಟ್ಟಕ. ಅಲ್ಲ, ಈ ಡೈಲಾಗ್ ನಿಜವಾಗ್ಲೂ ಪಂಚ್ ಡೈಲಾಗ್. ಯಾರಿಗಾದ್ರೂ ನಾನ್ ತಾರೆ ಹೌದು, ಈ ವಾರಗಳೇ ಯಾಕೆ ಬೇಕು ಗಂಡಂಗೆ ಹೆಂಡ್ತಿ ಅಂತಾರೆ. ಆಮೇಲೆ ನೋಡಿ ಅಂತಂದ್ರೆ ಅವ್ರ ಸಂಘಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಹಂಗಾಗಿ ಅವ್ರನ್ನ ಕಾಯ್ತಾನೆ ಇರ್ತಾರೆ. ಬರ್ದೇ ಇದ್ರು ಬಿಡಲ್ಲ, ಕೆಲಸ ಮಾಡಕ್ ಬಿಡಲ್ಲ, ಮನೇಲಿ ಕುಂದ್ರಕ್ ಬಿಡಲ್ಲ, ನೆಮ್ಮದಿ ಮಲ್ಗಕ್ ಬಿಡಲ್ಲ. ಅವ್ರು ನೆಮ್ಮದಿನೆಲ್ಲ ಕಿತ್ಕೊಂಡ್ರ ಒಂದು ಏಕಾಏಕಿ ವ್ಯಕ್ತಿ ಅಂದ್ರೆ ನೋಡಿಪ್ಪ, ನಮ್ಮ ಅತ್ತಿಗೆನ ಎಷ್ಟೊಂದು ಪಾಪ ಹೊಗಳ್ತವ್ರೆ. ಬಗ್ಗೆ ಹೇಳ್ತದೀನಿ. ಆಮೇಲೆ ಅದೇನು ನೀರಿನ ದುಡ್ಡು ವಾಪಸ್. ಇಲ್ಲ ಪಾಪ ದುಡ್ಡು ನೋಡ್ತೀನ. ಈಗ ಮದುಮಕ್ಕಳಿಗೆ ಆರತಿ ಮಾಡಿದೀವಿ, ಅರ್ಧ ಮದ್ವಿ ಅಂತ ಹೇಳಿದ್ದಾರೆ. ಆರತಿ ಮಾಡಿದೀವಿ, ಅವ್ರಿಗೆ ಪಾಪ ದುಡ್ಡು ಕೊಂಡಿದ್ರೆ ಅವ್ರಿಗೆ ಎಣ್ಸದ್ ಮಾತ್ರ ನೋಡಿ, ಎಷ್ಟು ಎಣಿಸ್ತಾರೆ ಇವಾಗ ನೋಡಿ. ಜೀವನನೇ ನಡೀತದೆ. ಒಂದ್ ತಿಂಗಳು ನಡೆಸ್ತೀನಿ. ಆ? 100 ರೂಪಾಯಿ ಕೊಡ್ರೆ ಈ ಹಾರಿ ಬ್ಲೇಡ್ ಆಗ್ತೀಯ. ಕಮ್ಮಿ ಇಷ್ಟಿಷ್ಟಲ್ಲ ಬೇಡ, ಸ್ವಲ್ಪ ನೋಡ್ಕೊಡ್ರಿ.
ನಿನ್ ಸಂಘದ ಕಂತ್ ನೀನೇ ಕಟ್ಟಿ ನಮಗೆ ಕಂತೆ ಕೊಡ್ರಿ. ಕಂತ ಅಂದ್ರೆ ನಮ್ ಸಂಘದ ಕಂತ ಮಾಡ್ಕೊಂಬಿಟ್ಟೈತಿ. ನಿಮ್ ಸಂಘದ ಕಂತ ಆ ವಿಶ್ವಣ್ಣ ನಾವು ಸಂಘ ಮಾಡಿ ಹೋದ್ಲಕ್ಕವಂತೆ ನೆಕ್ಸ್ಟ್ ಟೈಮ್ ಇನ್ನೊಂದು 10 ದಿನಕ್ಕೆ ಬಿಟ್ಟು ಬಂದ್ರೆ ಈಗ 25 ವರ್ಷಕ್ಕೆ ಅಷ್ಟ್ರೊಳಗಕ್ಕ ಎಲ್ಲವನ್ನೂ ನೆನಸ್ಕ. ಹಳೆದಲ್ಲ ನೀನ್ ಸಂಘ ಕಟ್ಲಾರ್ದು ಸಂಘದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜಗಳ ಅದನ್ನೆಲ್ಲ ಆ ಕಡೆ ಈ ಕಡೆ ಇಟ್ಕೊಂಡು ನೀನ್ ಗುಂಜಾಡಿ ಹಿಂಜಾಡಿ ಅವನ್ನೆಲ್ಲ ತೆಗೆದು ನೆಕ್ಸ್ಟ್ ಜೂನಿಯರ್ ಸೀಕೈತೆ ಅಂತ ಹಾಕ್ಬಿಡಿ. ನಿಜವಾಗ್ಲೂ 2K ಓಡ್ತಿದ್ದೆ 2K ಓಡ್ತಿದ್ದೆ ಬೈತಾವೆ. ಸ್ವಲ್ಪ ಲೆಕ್ಕಿ ಕಟ್ ಮಾಡ್ಸುತ್ತೆ. ಆ ಕಡೆ ಈ ಕಡೆ ಒಂದು ಪೀಸ್ ಹಾಕಿ ಈಗ ಒಂದೆರಡು ಹೊಡೀರಿ ಕಾಮಿಡಿನ ಅದಕ್ಕೆ ತಾಳಿ ಕಟ್ಟಕ್ ಬರ್ತಾರೆ ಈಗ. ತಾಳಿ ಹೆಂಗ್ ಕೆಟ್ಟಾನ ಹೇಳು? ಅಕ್ಷತೆ ಅವ್ರು ತೆಗೆದು ನೀನ್ ಕಟ್ಟಕ್ ಅಕ್ಷತೆ ಹಾಕಿ ಅದೇನ್ ಕಟ್ತಿ ಕಟ್ಟಕ್ಕ ನೋಡೋಣ. ಮತ್ತೆಲ್ಲ ಅದು ಏನಾಯ್ತಣ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಬರುತ್ತೆ. ಅವ್ರ ಹಿಂದಕ್ಕ ಸರ್ಕಂತದಾರೆ. ಸಾಕು ಅಣ್ಣ. ನಾನು ಹಿಂಗೆ ಅನ್ಕಂದೆ ಬಂದಿದ್ದೊಳಗೆ ಫಸ್ಟಿಗೆ ಏನು ಗೊತ್ತಿದ್ದಿಲ್ಲ. ಅಕ್ಕ ಅನ್ಕಂದ್ ಬಂದೆ ಹಿಂಗ್ ಬಂದ್ ಉದ್ಬೋಧನ ಮಾಡಿ ಇವತ್ತು ನೋಡು ನಾನು ಮಾಡ್ಬಿಡ್ತಿಲ್ಲ. ಬರೀ ಪಾಯಸ ಹಾಕ್ತಾನೆ. ಆ ಅಣ್ಣ ಅಲ್ಲಿ ನಿಮ್ಮ ಅಣ್ಣಾರ್ ಇಬ್ರು ನೋಡಲ್ಲ ಹಿಂದ್ ಎಷ್ಟೊಂದ್ ಕೂದ್ಲು ಬಿಟ್ಟಾರ. ಅವ್ರಿಗೆ ತಾಸು ಏನು ನಾನು ನಡೀತತೆ. ಏನೇನ್ ಮಾಡ್ತೀವಿ ಮಾಡತ್ತೆ. ಕ್ಲಿಪ್ ಕೊಟ್ಬಿಟ್ರೆ ಜಡಿ ಹಾಕ್ದಲ್ ನೋಡಿ. ಇನ್ನೊಂದ್ 2 ಏರ್ ಬ್ಯಾಂಡು ಕೊಟ್ಬಿಟ್ರೆ ಅಣ್ಣ ಬರ್ಲೆ ಅಣ್ಣ. ಏ ಓಟ ಕೆಟ್ಟಪ್ಪ ಮತ್ತೆ ಹೋದ್ರೆ ಏನಿಲ್ಲ. ಊಟ ಕೊಡ್ತಾರಂತ ಊಟ ಮಾಡ್ಕೊಂಡು ಅಪರೂಪಕ್ಕೆ ಅವಾಗ ಕೊಂಡೋಗಂತ ತಡಿ ಅಂತ. ಬಂದಾಗಾರ ನೀನೇ ಕೇಳ್ಬಿಟ್ಟಾಕ್ಸಿ ಅಂತ. ಅದಕ್ಕೆ ನಮ್ಮ ಇವತ್ತು ನಮ್ಮ ನೋಡ್ ಎಮ್ಮೆ ನಾನು ಹಿಂಗೆಲ್ಲ ಶಾಸ್ತ್ರ ಮಾಡ್ತೀರಿ ಅಂತ ಗೊತ್ತಿದ್ರೆ ನಾನು ಏನೋ ದಿಮ್ಮನ ಒಂದು ಹಿಡ್ಕೊಂಡ್ ಬರ್ತಿದ್ದೆ. ಕಲ್ಲ ಪಲ್ಲ ಇಟ್ಟಿದ್ದಾರೆ ಇಲ್ಲಿ ಬಿಡೋಣ, ನೀ ಬಂದ್ರೆ ಸಾಕು ನಮಗೆ. ಹೌದಾ? ಆ ಒಣ ಬಂದ್ರೆ ಸಾಕು ನೋಡಮ್ಮ. ನಾವು ಅಳದೇ ಬೇಡ, ಒಣ್ಣನೇ ಅಳ. ಅಕ್ಕ ಈಗ ಎಷ್ಟು ಬರ್ತದ 50-50 ಮತ್ತೆ ಆಮೇಲೆ ನೀವು ಓಟ ನಿನಗೆ ಅಲ್ಲ ಅವನು ಮತ್ತೆ ಹೋದ್ ತಿಂಗಳು ನೀ ಹೇಳೇನಿ ಅಲ್ಲಿ ಅಬೇರಕ್ಕನ್ ಮದ್ವಿ ಅಲ್ಲ ಅಬೇರಕ್ಕನ್ ಮದ್ವಿನೆಲ್ಲ ಅವಣ್ಣಂದ ಅವನಿಗೆ ಅಲ್ಲ ಅಬೇರಕ್ಕನ್ ಒಟ್ಟು ಅವ್ರಿಬ್ರು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ಲ. ನಾವು ಫೋನ್ ಮಾಡಿ ನಾವು ಮದಿಗೆರೆಗಿದ್ದಲ್ಲ ಈ ಕಡೆ ಬರ ಮದಿಗೆರೆಗಿದ್ದೀನಿ. ನೀನ್ ನಗ್ಬೇಡ, ಅವ್ರ ನಗ್ಲಿ. ಹಾ ಅವ್ರ ನಗ್ಲಿ. ಎಲ್ಲ ಆ ಕಡೆ ನೋಡ, ಆ ಕಡೆ ನೋಡಕ್ಕ. ಅಕ್ಕ ಈ ಕಡೆ ನೋಡ್ರಕ್ಕ. ಇಸ್ಮಾಯಿಲ್ ಸ್ಮೈಲ್. ನೀನು ಸ್ವಲ್ಪ ಆ ಕಡೆ ನೋಡ, ಆ ಕಡೆ ನೋಡ. ನಾಚಿಕೆ ಬೇಡ. ಏನ್ ಜೊತೆ ಕುಂತಿರ್ತದ ಜಾಸ್ತಿ ಬೆಳಿಗ್ಗೆ ಅಂತ ಆಶೀರ್ವಾದ ಮಾಡಕ್ಕ. ನನ್ ಸಂಘ ಜಲ್ದಿ ಕ್ಲಿಯರ್ ಆಗ್ಲಿ ಅನ್ಬೇಡ. ಅದಕ್ಕೂ ಅನ್ಕೊಂಡ್ರೆ ಆಗಲ್ಲಕ್ಕ. ಏನೇನು ಹೇಳ್ಕೊಟ್ಟಿ ಅಕ್ಕ ನೀನು. ಅಟ್ಟಿ ನೋಟಕ್ಕೆಲ್ಲ ಹೇಳ್ಕೊಟ್ಟಿ ಅಲ್ಲಕ್ಕ ನನ್ನ ಬಗ್ಗೆ. ನೋಡಿ ನೋಡಿ ವಿಶ್ವಣ್ಣ ನಮ್ಮ ಅತ್ತಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇರ್ಲಕ್ಕ AC ಕಂಡೀಷನ್.
ಮಕ್ಕಳು ನೋಡಿಲಿ ಮೊಬೈಲ್ ಮಾಡಿ ತಗೋಣ ಏನು ಒಪ್ಪಿಗೆ ಮಾಡಿರೋ ತಾಣ ಉಪ್ಪಿನಕಾಯಿ ಚೆನ್ನಾಗೈತಿ. ನಾನ್ ಮಾಡಿ ಚೆನ್ನಾಗಿಲ್ಲ. ಅಲ್ಲ ತೋರಿಸು ತಾಯಿ ಜಗನ್ಮಾತೆ ಆದಿಶಕ್ತಿ ವಿಶ್ವಣ್ಣನೇ ಮಾಡಿರೋ ಪಾಸ್ತಾ ಪಾಯಸ ಎಷ್ಟು ಟೇಸ್ಟಾಗಿತ್ತು ಅಂದರೆ ನಮ್ಮ ವಿಶ್ವಣ್ಣ ಸಕಲ ಕಲಾ ವಲ್ಲಭ ಅನ್ನೋದಕ್ಕೆ ಇದು ಒಂದು ಉದಾಹರಣೆನೇ. ಹಾಗೆ ವಿವಿಧ ಭಕ್ಷ್ಯಗಳು ಭೋಜನ ತುಂಬ ಸ್ವಾದಿಷ್ಟವಾಗಿತ್ತು. ಹಾಗೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು ಅಂತ ನಮ್ಮ ಯಜಮಾನ್ರು ಕೂಡ ಹೇಳ್ತಾ ಇದ್ರಪ್ಪ. ನನಗೂ ಕೂಡ ತುಂಬ ಚೆನ್ನಾಗಿತ್ತು. ಸಾಂಬಾರು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡಿದರು. ತೃಪ್ತಿಯಾದ ಊಟ, ನಗೆ ಹಬ್ಬ ಎಲ್ಲದೂ ಎಂಜಾಯ್ಮೆಂಟು ಚೆನ್ನಾಗಾಯಿತು. ಹೊಟ್ಟೆನೂ ತುಂಬಿತು, ಹಾಗೆ ದೇಹಕ್ಕೂ ಮನಸ್ಸು ಎರಡೂ ತುಂಬಿತು, ತೃಪ್ತಿ ಆಯಿತು. ನನಗೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಸಂಪ್ರದಾಯ ಪ್ರಕಾರ ನಮ್ಮ ಅತ್ತಿಗೆ ಒಬ್ಬ ಅಣ್ಣ ಅಂದರೆ ಅತ್ತಿಗೆ ನನ್ನ ಬಾಲ್ಯದ ಜೀವನದಲ್ಲಿ ನಾನು ಎಷ್ಟು ಪ್ರೀತಿ ಕಂಡಿರಲಿಲ್ಲ, ಇವಾಗ ಎಷ್ಟು ಪ್ರೀತಿ ಸಿಕ್ತು ಅಂತ ಖುಷಿಯಾಗಿ ನಮ್ಮ ಅಣ್ಣನ ಮನೆಯಿಂದ ಒಬ್ಬ ತವ್ರ ಮನೆಯಿಂದ ಹೇಗೆ ತಂಗಿ ಹೋಗ್ತಾಳೋ ಮನೆ ಮಗಳು, ಆ ರೀತಿ ನಾನು ಅದೇ ಫೀಲ್ ಬಂದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವಿಶ್ವಣ್ಣ. ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ. ನನ್ನ ಆತಿಥ್ಯ ತುಂಬ ಚೆನ್ನಾಗಿತ್ತು. ಹಾಗೆ ಅವರ ಪ್ರೀತಿ ಕೂಡ ಅಷ್ಟೇ ಪವಿತ್ರವಾದದ್ದು ಅಂತ ಹೇಳ್ಬೋದು. ಚಿಕ್ಕದಾಗಿ ನಾವು ತುಂಬ ಒಂದು ಪ್ರೋಗ್ರಾಮ್ನ ಎಂಜಾಯ್ಮೆಂಟ್ ಮಾಡಿದ್ವಿ. ಥ್ಯಾಂಕ್ ಯು ವಿಶ್ವಣ್ಣ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹಾಗೆ ಇಷ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸೋದಾದ್ರೆ ತಿಳಿಸಿ, ಬಟ್ ಓವರ್ ಅಂತ ಯಾರು ಅಂದ್ಕೊಳ್ಬೇಡಿ, ನಮಗೆ ಖುಷಿ ಆಯಿತು ಅಷ್ಟೇ. ಓಕೆ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.